ಯುಂಚಿನಿ ಮತ್ತು ಅವಳ ಫ್ರೆಂಡ್ಸ್ ಸೂಪರ್ ಪವರ್ ಯೂಸ್ ಮಾಡೋದು ಹೇಗೆ, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಟ್ರೈನಿಂಗ್ ಮಾಡ್ತಿರ್ತಾರೆ. ಟ್ರೈನಿಂಗ್ ಮಾಡಿ ಮಾಡಿ ಅವ್ರಿಗೆ ಫುಲ್ ಟಯರ್ಡ್ ಆಗಿಬಿಡುತ್ತೆ. ಆಗ ಯುಂಚಿನಿ ಸಡನ್ ಆಗಿ ಟೆಲಿಪೋರ್ಟ್ ಆಗಿ ಹೀರೋ ಇರೋ ಪ್ಲೇಸ್ಗೆ ಹೋಗ್ಬಿಡ್ತಾಳೆ. ಅಲ್ಲಿ ಹೀರೋ ಮತ್ತೆ ವಿಲನ್ ಮಧ್ಯೆ ಫುಲ್ ಫೈಟ್ ಆಗ್ತಿರುತ್ತೆ. ಯುಂಚಿನಿ ಹೀರೋನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾಳೆ. ಯುಂಚಿನಿ ಹೀರೋನ ಕಾಪಾಡೋದಕ್ಕೆ ಟ್ರೈ ಮಾಡುವಾಗ ಅವಳ ಮೇಲೆ ಒಂದು ಕಾರು ಬೀಳಕ್ ಬರುತ್ತೆ. ಅದನ್ನ ನೋಡಿ ಯುಂಚಿನಿಗೆ ಭಯ ಆಗಿ ಮತ್ತೆ ಟೆಲಿಪೋರ್ಟ್ ಆಗಿ ವಾಪಸ್ ಹೋಗ್ಬಿಡ್ತಾಳೆ. ಅವಳು ಟೆನ್ಷನ್ ಅಲ್ಲಿ ರಾಬಿನ್ಗೆ ನಮ್ಮ ಮಾಸ್ಟರ್ಗೆ ಏನೋ ತೊಂದರೆ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಮತ್ತೆ ಟೆಲಿಪೋರ್ಟ್ ಆಗಿ ಜೊತೆಲಿ ರಾಬಿನ್ ಕರ್ಕೊಂಡು ಹೀರೋ ಇರೋ ಜಾಗಕ್ಕೆ ಹೋಗ್ತಾಳೆ. ವಿಲನ್ ಮತ್ತೆ ಹೀರೋ ಫೈಟ್ ಮಾಡ್ಬೇಕಾದ್ರೆ ಯುಂಚಿನಿ ರಾಬಿನ್ ಮತ್ತೆ ಹೀರೋನ ಹಿಡ್ಕೊಂಡು ನಾವೆಲ್ಲರೂ ಇಲ್ಲಿಂದ ಹೋಗೋಣ ಟೆಲಿಪೋರ್ಟ್ ಆಗಿ ಅಂತ ಅನ್ಕೊಂಡು ಟ್ರೈ ಮಾಡ್ತಾಳೆ. ಆದ್ರೆ ಅವಳ ಪವರ್ ವರ್ಕ್ ಆಗೋದಿಲ್ಲ. ಆಗ ಹೀರೋ ಮತ್ತೆ ಯುಂಚಿನಿ ಮೇಲೆ ಒಂದು ಕಾರ್ ಬೀಳಕ್ ಬರುತ್ತೆ. ಆ ಟೈಮಲ್ಲಿ ಯುಂಚಿನಿ ಮತ್ತೆ ಹೀರೋ ಟೆಲಿಪೋರ್ಟ್ ಆಗ್ಬಿಡ್ತಾರೆ. ರಾಬಿನ್ ತನ್ನ ಪವರ್ ಯೂಸ್ ಮಾಡಿ ಆ ಕಾರ್ನ ತಡೆದು ಬಿಸಾಕ್ತಾನೆ. ರಾಬಿನ್ ನೋಡಿದಾಗ ಯುಂಚಿನಿ ಮತ್ತೆ ಹೀರೋ ಅಲ್ಲಿರೋದಿಲ್ಲ. ರಾಬಿನ್ಗೆ ವಿಲನ್ ನೋಡಿದ ತಕ್ಷಣ ಭಯ ಆಗುತ್ತೆ. ವಿಲನ್ ರಾಬಿನ್ ನ ಮುಗಿಸ್ಬೇಕು ಅಂತ ತನ್ನ ಸೂಪರ್ ಪವರ್ ಯೂಸ್ ಮಾಡ್ತಾನೆ. ಆದ್ರೆ ವಿಚಿತ್ರ ಅಂದ್ರೆ ಅವನ ಪವರ್ ರಾಬಿನ್ ಮೇಲೆ ಮಾತ್ರ ವರ್ಕ್ ಆಗೋದಿಲ್ಲ. ಕಾರ್ಗಳು ಬೇರೆ ಎಲ್ಲಾ ಥಿಂಗ್ಸ್ ಮೇಲೆ ವರ್ಕ್ ಆಗುತ್ತೆ, ಆದ್ರೆ ರಾಬಿನ್ ಮೇಲೆ ಮಾತ್ರ ವರ್ಕ್ ಆಗೋದಿಲ್ಲ. ಅದನ್ನ ನೋಡಿ ವಿಲನ್ಗೆ ಫುಲ್ ಕೋಪ ಬರುತ್ತೆ. ಅವನ್ ಇನ್ನೂ ಜಾಸ್ತಿ ಪವರ್ ಯೂಸ್ ಮಾಡ್ತಿರ್ತಾನೆ. ಆದ್ರೆ ರಾಬಿನ್ಗೆ ವಿಲನ್ ಏನ್ ಮಾಡ್ತಿದ್ದಾನೆ ಅನ್ನೋದೇ ಅರ್ಥ ಆಗೋದಿಲ್ಲ. ವಿಲನ್ ನ ನೋಡ್ತಾ ಅವನ ಜೊತೆ ಸೇರ್ಕೊಂಡು ಕ್ಲಾಪ್ ಮಾಡ್ತಿರ್ತಾನೆ. ಈ ಕಡೆ ಯುಂಚಿನಿ ಮತ್ತೆ ಹೀರೋ ಟೆಲಿಪೋರ್ಟ್ ಆಗಿ ಅರೋರಾಗ್ ಹೋಗ್ಬಿಟ್ಟಿರ್ತಾರೆ. ಯುಂಚಿನಿಗೆ ತುಂಬಾ ಗಾಯ ಆಗಿರುತ್ತೆ. ಅವಳು ಸಾಯೋ ಪರಿಸ್ಥಿತಿಯಲ್ಲಿ ಇರ್ತಾಳೆ. ಯುಂಚಿನಿಗೆ ಒಂದು ಡ್ರೀಮ್ ಇರುತ್ತೆ ಅರೋರಾನ ನೋಡ್ಬೇಕು ಅಂತ. ಸಾಯೋ ಮುಂಚೆ ಅರೋರಾನ ನೋಡಿದೀನಿ ಅಂತ ಖುಷಿ ಪಟ್ಟು ಅವಳು ಪ್ರಾಣ ಬಿಡ್ತಾಳೆ. ಹೀರೋ ಯುಂಚಿನಿನ ಉಳಿಸೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಅವಳ ಎದೆ ಮೇಲೆ ಇರೋ ಒಂದು ಆಪರೇಷನ್ ಮಾರ್ಕ್ ನ ನೋಡಿ ಅವನ್ಗೆ ಡೌಟ್ ಬರುತ್ತೆ. ಅಷ್ಟರಲ್ಲಿ ಯುಂಚಿನಿಗೆ ಮತ್ತೆ ಜೀವ ಬರುತ್ತೆ. ಅದನ್ನ ನೋಡಿ ಹೀರೋಗೆ ಶಾಕ್ ಆಗ್ಬಿಡುತ್ತೆ.